ಗಣಪತಿಯನ್ನು ನೆನೆಸುತ್ತಾ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ. ಪ್ರಣಮ್ಯ ಶಿರಸಾ ದೇವಂ ಗೌರಿ ಪುತ್ರಂ ವಿನಾಯಕಂ ಭಕ್ತಾವಾಸಂ ಸ್ಮರೇ ನಿತ್ಯಂ ಆಯುಕಾಮಾರ್ಥ ಸಿದ್ಧಯೇ ಗುರುಂ ಗುರುತರಂ ಗಮ್ಯಂ ಗುರುಗಮ್ಯಂ ಗುಣಾಕರಂ ವಂದೇ ಗುರುತ್ತಮಂ ದೇವಂ ದೇವವಂದ್ಯ ಪದಾಂಬುಜಂ ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ಪ್ರಣತಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಯಥಾ ಯಥಾ ಯುದ್ಧರ್ಮಸ್ಯ ಜ್ಞಾನಿರ್ಭವತಿ ಭಾರತ ಅಭ್ಯುತ್ಥಾನಂ ಅಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ ಪವಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಕರ್ನಾಟ ಭಾರತ ಕಥಾ ಮಂಜರಿ ಕರ್ತಾರಂ ಕವೀಶ್ವರಂ ಕುಮಾರವ್ಯಾಸ ನಾಮಾನಾಂ ವಂದೇ ವಾಣಿ ವಿಭೂಷಿತಂ. ನಮ್ಮ ಭಾರತ ಕಥಾಮೃತವನ್ನ ಕನ್ನಡದಲ್ಲಿ ಸುರಿದ ಕವಿ ಕುಮಾರವ್ಯಾಸ ನಮ್ಮ ನಾಮದಿ ಖ್ಯಾತಿಗೊಂಡವನು. ಭಕ್ತಿ ಭಾವದ ವಚನಗಳಿಂದ ಜನಮನ ಸೆಳೆದ ಮಹಾಕವಿಯಾದಂಥ ಕುಮಾರವ್ಯಾಸನಿಗೆ ನಮಸ್ಕರಿಸುತ್ತಾ ಇವತ್ತಿನ ಕಾರ್ಯಕ್ರಮವನ್ನು ನಾವು ಪ್ರಾರಂಭ ಮಾಡ್ತಾ ಇದ್ದೇವೆ. ಗುರುಪಾಠ್ಯದ ನಿಮಿತ್ತ ಒಂದು ಗಮಕ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇನೆ. ಇವತ್ತು ಕೃಷ್ಣ ಮತ್ತು ದತ್ತಾತ್ರೇಯರನ್ನು ಒಂದು ಸಮೀಕರಿಸಿ ಒಂದೆರಡು ಮಾತುಗಳನ್ನು ಹೇಳ್ತಾ ಇದ್ದೇನೆ. ನಮ್ಮ ಆಧ್ಯಾತ್ಮಿಕ ಪರಂಪರೆಯಲ್ಲಿ ಕೃಷ್ಣ ಮತ್ತು ದತ್ತಾತ್ರೇಯರು ಒಂದೇ ತತ್ವದ ವಿಭಿನ್ನ ಅವತಾರಗಳು. ಪರಬ್ರಹ್ಮ ತತ್ವ ಮೂಲ ಒಂದೇ. ಕೃಷ್ಣ ಗೀತೆಯಲ್ಲಿ ತಾನು ಪರಬ್ರಹ್ಮ, ತಾನು ಪರಮಾತ್ಮ ಎಂದು ಹೇಳ್ತಾನೆ. ಆದರೆ ದತ್ತಾತ್ರೇಯರು ಕೂಡ ಬ್ರಹ್ಮ ವಿಷ್ಣು ಮಹೇಶ್ವರರ ಏಕತ್ವ ಸ್ವರೂಪವು, ಪರಬ್ರಹ್ಮದ ಜೀವಂತ ಸ್ವರೂಪವು. ಇಬ್ಬರು ಸಹ ನಿರ್ಗುಣ ಸುಗುಣ ಬ್ರಹ್ಮದ ವ್ಯಕ್ತೀಕರಣಗಳು. ಈ ಗುರುತತ್ವದ ರೂಪದಲ್ಲಿ ಕೃಷ್ಣ ಅರ್ಜುನನಿಗೆ ಗುರು, ಏಕೆಂದರೆ ಭಗವದ್ಗೀತೆಯನ್ನು ಬೋಧಿಸತಕ್ಕಂತಹ ಗುರು. ಅದೇ ದತ್ತಾತ್ರೇಯರು ಸಹ ಆದಿಗುರುಗಳು, 24 ಗುರುಗಳಿಂದ ಜ್ಞಾನ ಪಡೆದ ತಪಸ್ವಿಯವರು. ಅವತಾರದಲ್ಲಿ ಶ್ರೀಕೃಷ್ಣನು ವಿಷ್ಣುವಿನ ಪೂರ್ಣ ಅವತಾರವಾದರೆ ದತ್ತಾತ್ರೇಯರು ತ್ರಿಮೂರ್ತಿಗಳ ಸಂಯುಕ್ತ ಅವತಾರ ಆಗಿದ್ದಾರೆ. ನೋಡಿ, ಅವತಾರದ ರೂಪ ಬೇರೆ ಆದರೂ ಸಹ ತತ್ವವು ಒಂದೇ. ನೋಡಿ, ಕೃಷ್ಣ ಭಕ್ತಿ ಮಾರ್ಗಕ್ಕೆ ಪರಬ್ರಹ್ಮನಾದರೆ ದತ್ತಾತ್ರೇಯರು ಜ್ಞಾನ ಮಾರ್ಗಕ್ಕೆ ಪರಬ್ರಹ್ಮ ಆಗ್ತಾರೆ. ಇಬ್ಬರ ರೂಪಗಳು ವಿಭಿನ್ನವಾದರೂ ಸಹ ತತ್ವವು ಒಂದೇ ಅಂತ ಹೇಳ್ತಾರೆ. ಅದಕ್ಕೆ ಹೇಳ್ತಾರೆ ಕೃಷ್ಣ ತತ್ವಂ ದತ್ತ ತತ್ವಂ, ದತ್ತ ತತ್ವಂ ಕೃಷ್ಣ ತತ್ವಂ ಅಂತ ಹೇಳ್ತಾರೆ. ಈ ಮೂರೂ ತತ್ವಗಳ ಸಾಕಾರ ಮೂರ್ತಿ ಶ್ರೀಕೃಷ್ಣ. ಭಗವದ್ಗೀತೆಯಲ್ಲಿ ಹೇಳಿದ್ದಾನೆ, ಮನ್ಮನಾಭವ ಮದ್ಭಕ್ತೋ ಮಧ್ಯಾದಿಮಾಂ ನಮಸ್ಕುರು ಅಂತಂದು. ಈ ಮೂರೂ ತತ್ವಗಳನ್ನ ಶ್ರೀಕೃಷ್ಣ ಒಪ್ಪಿದ್ದಾನೆ ಅಂತ ಗೀತೆಯಲ್ಲಿ ತಾನೇ ಹೇಳ್ಕೊಂಡಿದ್ದೇನೆ ಅಂತ ಹೇಳ್ತಾ ಒಂದು ಗಮಕದೊಂದಿಗೆ ಕಾರ್ಯಕ್ರಮ ಪ್ರಾರಂಭ ಮಾಡಿ. ನೆಡೆಗೆ
ನಮ್ಮ ಭಾರತದ ಸಂಸ್ಕೃತಿಯನ್ನ ಬಿಂಬಿಸುವಂತಹ ಎರಡು ಮಹಾನ್ ಕಾವ್ಯಗಳು ಅಂತಂದ್ರೆ ಅದು ರಾಮಾಯಣ ಮತ್ತು ನಮ್ಮ ಮಹಾಭಾರತ ಅಂತ ನಾವು ಹೇಳ್ತೀವಿ. ಈ ರಾಮಾಯಣದಲ್ಲಿ ಒಬ್ಬ ಆದರ್ಶ ಪುರುಷನ ಜೀವನವನ್ನು ನಾವು ನೋಡ್ತೀವಿ. ಇಲ್ಲಿ ಶ್ರೀರಾಮ ಆದರ್ಶ ಪುರುಷನಾದರೆ ಈ ಮಹಾಭಾರತದಲ್ಲಿ ನಮ್ಮ ಜೀವನದ ವಾಸ್ತವ್ಯ. ಇಲ್ಲಿ ಶ್ರೀಕೃಷ್ಣ ತತ್ವಜ್ಞಾನಿ ಆಗ್ತದೆ, ತತ್ವಜ್ಞಾನಿ. ಧರ್ಮ ಅಧರ್ಮ, ಸತ್ಯ ಅಸತ್ಯ, ನ್ಯಾಯ ಅನ್ಯಾಯ ಬಂದಾಗ ಭಗವಂತ ಧರ್ಮ, ಸತ್ಯ ಮತ್ತು ನ್ಯಾಯದ ಪರವಾಗಿ ನಿಂತುಕೊಂಡು ನಮ್ಮನ್ನೆಲ್ಲವನ್ನ ಕಾಪಾಡ್ತಾನೆ ಅಂತಕ್ಕಂತಹ ಸಂದೇಶವನ್ನ ಈ ಎರಡು ಹಿಂದೂ ಮಹಾನ್ ಕಾವ್ಯಗಳು ನಮಗೆ ತಿಳಿಯಪಡಿಸ್ತವೆ. ನಿಮಗೆ ಮಹಾಭಾರತ ಕೂಡ ಅದನ್ನು ರಚನೆ ಮಾಡಿದವರು ವೇದವ್ಯಾಸರು. ಈ ವೇದವ್ಯಾಸರ ಭಾರತವನ್ನ ಅಚ್ಚ ಕನ್ನಡದಲ್ಲಿ ಷಟ್ಪದಿಗಳಲ್ಲಿ ಬರೆದ ಕವಿ ಅಂತಂದ್ರೆ ಕುಮಾರವ್ಯಾಸ ಅಂತ ಹೇಳ್ತೀವಿ. ಈ ಕುಮಾರವ್ಯಾಸ 10 ಪರ್ವಗಳಲ್ಲಿ ಭಾರತವನ್ನ ಷಟ್ಪದಿಗಳಲ್ಲಿ ಬರೆದಿದ್ದಾನೆ. ನೋಡಿ, ಈ ಮಹಾಭಾರತಕ್ಕೆ ನಾವು ಪಂಚಮ ವೇದ ಅಂತ ನಾವು ಕರೀತೀವಿ. ಈ ಪಂಚಮ ವೇದವೇ ಮಹಾಭಾರತ. ಈ ಕುಮಾರವ್ಯಾಸ ಭಾರತವನ್ನ ಬರೆದಿರ್ತಕ್ಕಂಥ ಕವಿ ಕುಮಾರವ್ಯಾಸ ಭಾರತದ ಆಯ್ದ ಭಾಗ ಉದ್ಯೋಗ ಪರ್ವ. ಈ ಉದ್ಯೋಗ ಪರ್ವದಲ್ಲಿ ಕೃಷ್ಣ ಸಂತಾನ ಅಥವಾ ವಿಶ್ವರೂಪ ದರ್ಶನ ಅಂತ ಹೇಳ್ತೀವಿ. ನಿಮಗೆಲ್ಲ ಈಗ ಅಪರ್ಣವರು ತಿಳಿಸಿದರು, ಕೃಷ್ಣ ಮಹಾಭಾರತದಲ್ಲಿ 2 ಬಾರಿ ತನ್ನ ವಿಶ್ವರೂಪ ದರ್ಶನವನ್ನು ತೋರಿಸಿದ್ದಾನೆ. ಒಂದು ಸಂಧಾನಕ್ಕೆ ಹೋಗಿದ್ದಾನೆ ಪಾಂಡವರು ಮತ್ತು ಕೌರವರ ನಡುವೆ. ಇನ್ನೊಂದು ರಣರಂಗದಲ್ಲಿ ಅರ್ಜುನನಿಗೆ ಭಗವದ್ಗೀತೆಯನ್ನು ತೋರಿಸುತ್ತಾ ಅಲ್ಲಿ ಕೂಡ ವಿಶ್ವರೂಪ ದರ್ಶನವನ್ನ ತೋರಿಸಿದ್ದಾನೆ. ಇವತ್ತು ನಾವು ಸಂಧಾನಕ್ಕೆಂದು ಹೋದಾಗ ವಿಶ್ವರೂಪ ದರ್ಶನ ತೋರಿಸಿದ ಒಂದು ಕಥಾಭಾಗವನ್ನು ನಿಮ್ಮ ಮುಂದೆ ನಾವು ಪ್ರಸ್ತುತಪಡಿಸ್ತೀವಿ. ಈ ಉದ್ಯೋಗ ಪರ್ವ ಅಂತಕ್ಕಂಥದ್ದು ಬಹಳ ವಿಶೇಷವಾದಂತಹ ಪರ್ವ ಇದು, ಉನ್ನತವಾದಂತಹ ಪರ್ವ ಇದು ಮತ್ತು ಪ್ರಮುಖವಾದಂತಹ ಪರ್ವ ಇದು. ಹೀಗೆ ಕೃಷ್ಣನ ವಿಶ್ವರೂಪ ದರ್ಶನವನ್ನ ನಾವು ಇವತ್ತು ಗಮಕ ಮತ್ತು ವ್ಯಾಖ್ಯಾನದ ಮೂಲಕ ಇವತ್ತು ನಾವು ಶ್ರೀಕೃಷ್ಣನನ್ನ ನಾವು ಚಿತ್ತವಾಡಿಗೆ ಕರ್ಕೊಂಡು ಬರ್ಬೇಕಂತಂದು ಸಂಕಲ್ಪ ಮಾಡಿದ್ದೀವಿ. ತಾವೆಲ್ಲರೂ ಶಾಂತ ರೀತಿಯಿಂದ ಈ ಕಥಾಭಾಗವನ್ನು ನೀವು ಕೇಳಿ. ಯಾವ ಎತ್ತೋದ್ರೆ ಕಥಾಭಾಗ ಗೊತ್ತಾಗಲ್ಲ, ಮೊಬೈಲ್ ಅನ್ನು ಉಪಯೋಗಿಸೋದು ಕಮ್ಮಿ ಮಾಡಿ. ದಯವಿಟ್ಟು ನಮಗೋಸ್ಕರ ಒಂದು 45 1 ತಾಸು ನೀವು ಮೀಸಲಿಟ್ರೆ ಖಂಡಿತವಾಗಿಯೂ ನಾವು ಕೃಷ್ಣನನ್ನ ಇವತ್ತು ಚಿತ್ತವಾಡಿಗೆ ಕರ್ಕೊಂಡು ಬಂದೇ ಬರ್ತೀವಿ ನಾವು. ನೋಡಿ, ಮೊದಲು ಕಥದ ಪೂರ್ವ ಭಾಗವನ್ನು ನಾವು ತಿಳ್ಕೊಳ್ಳೋಣ. ನಿಮಗೆಲ್ಲರಿಗೂ ರಾಮಾಯಣ ಮಹಾಭಾರತ ಕಥೆ, ಈ ಗಮಕಗಳು ಸಾಮಾನ್ಯವಾಗಿ ರಾಮಾಯಣ ಮಹಾಭಾರತದ ಕಥಾಭಾಗವನ್ನು ಹೊಂದಿರ್ತವೆ. ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಪಗಡೆ ಆಟದಲ್ಲಿ ಸೋತಂತಹ ಪಾಂಡವರು ಆ ದುರ್ಯೋಧನನ ಷರತ್ತಿನಂತೆ 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸವನ್ನ ಅನುಭವಿಸ್ಕೊಂಡು ಬಂದಿರ್ತಾರೆ. ಅವರು ದುರ್ಯೋಧನ ಷರತ್ತು ಹಾಕಿರ್ತಾನೆ. ಅದನ್ನೆಲ್ಲ ಅನುಭವಿಸ್ಕೊಂಡು ಬಂದ ಮೇಲೆ ಆ ದುರ್ಯೋಧನ ಅರ್ಧ ರಾಜ್ಯವನ್ನು ಕೊಡಬೇಕಾಗ್ತದೆ. ಆದರೆ ಅರ್ಧ ರಾಜ್ಯವನ್ನು ಕೊಡ್ತಕ್ಕಂತಹ ಯಾವುದೇ ಲಕ್ಷಣಗಳು ಪಾಂಡವರಿಗೆ ಕಾಣಿಸದೇ ಇಲ್ಲ. ಆಗ ಶ್ರೀಕೃಷ್ಣ ಪಾಂಡವರ ರಾಯಭಾರಿಯಾಗಿ
ಹಸ್ತಿನಾವತಿಗೆ ಬರ್ತಾನೆ. ನೋಡಿ, ಮೊದಲಿಗೆ ಒಂದು ಪಂಚಿಂಗ್ ಡೈಲಾಗ್ ಹೊಡಿತಾನೆ. ನೀನು ಅರ್ಧ ರಾಜ್ಯವನ್ನು ಕೊಡು, ಅರ್ಧ ರಾಜ್ಯವನ್ನು ನೀನು ಕೊಡಲಿಲ್ಲದಿದ್ದರೆ ನೀನು ಯಮಪುರಿಗೆ ಹೋಗಬೇಕಾಗುತ್ತದೆ ಅಂತಕ್ಕಂಥದ್ದನ್ನ ನಾವೀಗ ಸೂಚನಾ ಪದ್ಯದಲ್ಲಿ ನಾವು ತಿಳ್ಕೊಂಡಿ. ಈಗ ಕೃಷ್ಣ ಹಸ್ತಿನಾಪುರಕ್ಕೆ ಬರಲು ಸಿದ್ಧರಾಗಿದ್ದಾನೆ. ಹಸ್ತಿನಾಪುರದಲ್ಲಿ ಕೃಷ್ಣ ಬರ್ತಾ ಇದ್ದಾನೆ ಅಂತಂದು ಎಲ್ಲರೂ ಸ್ವಾಗತಕ್ಕೆ ರೆಡಿಯಾಗಿದ್ದಾರೆ. ಹಸಿರು ತೋರಣಗಳಿಂದ ಸಿದ್ಧ ಮಾಡಿದ್ದಾರೆ. ದುರ್ಯೋಧನ ಭೂರಿ ಭೋಜನದ ವ್ಯವಸ್ಥೆಯನ್ನು ಮಾಡಿದ್ದಾರೆ. ದ್ರೋಣ, ಭೀಷ್ಮರು, ವಿದುರರು ಮುಂದೆ ತರುಣಿಯರನ್ನ ಇಟ್ಕೊಂಡು ಕುಂಭದಿಂದ ಶ್ರೀಕೃಷ್ಣನನ್ನ ಸ್ವಾಗತ ಮಾಡಲು ಎಲ್ಲರೂ ಉತ್ಸಾಹಕರಾಗಿದ್ದಾರೆ. ಕೃಷ್ಣ ಬರ್ತಾ ಇದ್ದಾನೆ ಹಸ್ತಿನಾವತಿಗೆ. ಎಲ್ಲರೂ ಸಂತೋಷದಿಂದ ಸಾಕ್ಷಾತ್ ಪರಮಾತ್ಮನನ್ನೇ ನಾವು ನೋಡ್ತಾ ಇದ್ದೇವೆ ಅಂತ ಭಾವಿಸುವಂತೆ ಎಲ್ಲರೂ ಸಂತೋಷದಿಂದ ಇರುವಾಗ ಕೃಷ್ಣ ಬರ್ತಾ ಇದ್ದಾನೆ. ಸೀದಾ ಕೃಷ್ಣ ಬಂದು ಹೋಗಿದ್ದು ವಿದುರನ ಮನೆಗೆ ಹೋಗಿ. ಅದು ದುರ್ಯೋಧನಿಗೆ ಬಹಳ ಸಿಟ್ಟು ಬರ್ತದೆ. ಯಾಕಂದ್ರೆ ಎಲ್ಲಿ ಸಂಸ್ಕಾರ, ಎಲ್ಲಿ ಸಂಸ್ಕೃತಿ, ಎಲ್ಲಿ ಚಾರಿತ್ರತೆ ಇರ್ತದೆ ಅಲ್ಲಿ ಭಗವಂತನಿರ್ತಾನೆ ಅಂತಕ್ಕಂಥದ್ದನ್ನು ನಾವು ತಿಳ್ಕೋಬೇಕಾಗ್ತದೆ. ಆ ವಿದುರನ ಜೊತೆಗೆ ಸಮಾಲೋಚನೆಯನ್ನು ಮಾಡಿ ವಿದುರನ ಮನೆಯಲ್ಲಿ ಭೋಜನವನ್ನು ಮಾಡಿ ಆಗ ಕೃಷ್ಣ ಹಸ್ತಿನಾವತಿಗೆ ಬಂದು ಆ ಕೌರವರ ಸಭೆಗೆ ಬರ್ತಾನೆ. ಆ ಕೌರವರ ಸಭೆಯಲ್ಲಿ ಭೀಷ್ಮರು, ದ್ರೋಣರು, ವಿದುರ, ಶಕುನಿ, ಕರ್ಣ, ಗಾಂಧಾರಿ ಮತ್ತು ಅನೇಕ ರಾಜರು, ಗೌತಮರು, ಕೃಪ, ಇವರು ಎಲ್ಲರೂ ಇರ್ತಾರೆ ಆ ಸಭಾದಲ್ಲಿ. ಆಗ ಕೃಷ್ಣ ಆ ಸಂಧಾನದ ಸಭೆಗೆ ಬಂದಾಗ ಎಲ್ಲರೂ ಎದ್ದು ನಿಂತು ಕೃಷ್ಣನಿಗೆ ನಮಸ್ಕಾರವನ್ನು ಮಾಡ್ತಾರೆ, ಒಂದು ಗೌರವವನ್ನು ಕೊಡ್ತಾರೆ. ಭೀಷ್ಮ ಬಂದು ಆ ಕೃಷ್ಣನ ಪಾದ ಪೂಜೆಯನ್ನು ಮಾಡ್ತಾನೆ. ಆ ಪಾದ ಪೂಜೆಯನ್ನು ಮಾಡುವಾಗ ಎಲ್ಲರೂ ಗೌರವದಿಂದ ಕೃಷ್ಣನಿಗೆ ನಮಸ್ಕಾರ ಮಾಡಿದಾಗ ದುಷ್ಟ ದುರ್ಯೋಧನ, ಗರ್ವಿಯಾದಂತ ದುರ್ಯೋಧನ ಕಾಲ್ ಮೇಲೆ ಕಾಲ್ ಹಾಕೊಂಡು ಹಾಗೆಯೇ ಸಿಂಹಾಸನ ಮೇಲೆ ಕುತ್ಕೊಂಡಿರ್ತಾನೆ. ಆಗ ಕೃಷ್ಣ ತನ್ನ ಅಂಗುಷ್ಟದಿಂದ ಧರಣಿಯನ್ನ ಅದುಮಿದಾಗ ಆ ದುರ್ಯೋಧನನ ಸಿಂಹಾಸನ ಮುರಿದು ದುರ್ಯೋಧನ ಅಲ್ಲಿಂದ ಹೆಗಲಿ ಬಂದು ಕೃಷ್ಣನ ಕಾಲಿಗೆ ಬಂದು ಬಿದ್ದುಬಿಡ್ತಾನೆ. ಆಗ ಕೃಷ್ಣ ಹೇಳ್ತಾನೆ, ದುರ್ಯೋಧನ, ನೀನು ಮೊದಲೇ ಹೇಳಿದ್ರೆ ನಾನೇ ಅಲ್ಲಿಗೆ ಬರ್ತಾ ಇದ್ದಲ್ಲಪ್ಪ, ಯಾಕೆ ನೀನು ಅಲ್ಲಿಂದ ಬನ್ನಿ ನೀನು ಅಂತ ಹೇಳಿದಾಗ ಆಗ ದುರ್ಯೋಧನ ಮತ್ತೆ ಹೋಗಿ ಸಿಂಹಾಸನ ಮೇಲೆ ಕುತ್ಕೊಂತಾನೆ. ಆಗ ಕಥಾಭಾಗ ಪ್ರಾರಂಭ ಆಗ್ತದೆ. ಮೊದಲಿಗೆ ಕೃಷ್ಣ ಮಾತಾಡ್ತಾನೆ. ನೋಡಪ್ಪ ದುರ್ಯೋಧನ, ನೀನು ಕೊಟ್ಟಿರುವಂತಹ 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸವನ್ನ ಪಾಂಡವರು ಮುಗಿಸ್ಕೊಂಡು ಬಂದಿದ್ದಾರೆ. ನೀನು ಕೊಟ್ಟಿರ್ತಕ್ಕಂಥ ಅವಧಿ ಸವಿದು ಹೋಗಿದೆಯಪ್ಪ ಅಂತಂದು ನಮ್ಮ ಕಾರ್ಯಕ್ರಮನ ನಾವು ಪ್ರಾರಂಭ ಕೃಷ್ಣ ಮೊದಲು ಸಂಧಾನದ ಸಭೆಯನ್ನು ಪ್ರಾರಂಭ ಮಾಡ್ತಾನೆ. ದುರ್ಯೋಧನ, ನೀನು ಕೊಟ್ಟಿರ್ತಕ್ಕಂಥ ಅವಧಿ ಸರಿದೋಗಿದೆಯಪ್ಪ. 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸವನ್ನ ಪಾಂಡವರು ಮುಗಿಸ್ಕೊಂಡು ಬಂದಿದ್ದಾರೆ. ಎಲ್ಲ ಕಷ್ಟ ಸಂಕೋಲೆಗಳನ್ನು ಅವರು ದಾಟಿ ಬಂದಿದ್ದಾರೆ. ನ್ಯಾಯಯುತವಾಗಿ ನೀನು ಏನ್ ಕೊಡಬೇಕೋ ಅದನ್ನ ನೀನು ಪಾಂಡವರಿಗೆ ನೀನು ಕೊಟ್ಬಿಡಪ್ಪ. ನೀನು ಅರ್ಧ ರಾಜ್ಯವನ್ನು ಕೇಳ್ತಿದ್ದಾರೆ, ಅರ್ಧ ರಾಜ್ಯ ಕೊಡ್ತೀನಿ ಅಂತ ನೀನು ಹೇಳಿದ್ದೀನಿ. ನೀನು ಅರ್ಧ ರಾಜ್ಯವನ್ನು ಕೊಡಪ್ಪ. ನೀನು ನೋಡಪ್ಪ, ಕಾಡು ಮೇಡು ಎಲ್ಲ ಅಳಿದ್ದಾರೆ, ಚಳಿ ಮಳಿ ಎಲ್ಲವನ್ನ ಅವರು ಪಾಂಡವರು ಅನುಭವಿಸಿದ್ದಾರಪ್ಪ. ನೀನು ನ್ಯಾಯಯುತವಾಗಿ ನೀನು ಅರ್ಧ ರಾಜ್ಯವನ್ನು ನೀನು ಕೊಟ್ಬಿಡು. ನೋಡಪ್ಪ, ಕೂಡಿ ಬಾಳುವುದರಲ್ಲಿ ಬಹಳ ಶಾಂತಿ ಗುಣವಿದೆ, ಅಧಿಕವಾದಂತಹ ಗುಣಗಳಿದ್ದು ಅಂತ ದುರ್ಯೋಧನ. ನೋಡಿ,
ಪರಮಾತ್ಮ ಒಂದು ಸಂಧಾನ ಮಾಡಲಿಕ್ಕೆ ಹೋಗಿದ್ದಾನೆ, ಇಬ್ಬರಿಗೂ ಒಳ್ಳೇದಾಗಲಿ ಅನ್ನೋದು ಅಲ್ವಾ. ಆದ್ರೆ ಈಗ ಕಾಲದಲ್ಲಿ ಸಂಧಾನ ಹೇಗಾಗ್ತದೆ ಅಂತಂದ್ರೆ ಮೊದಲು ಜಗಳ ಆದ್ರೆ ಸಾಕಪ್ಪ, ಇನ್ನೊಬ್ರು ಕೂರ್ಬಿಡ್ತಾರೆ. ವೈರಿ ವೈರಿ ಪರಮ ಮಿತ್ರ ಅಂತಂದು ನೊಡಕೆ ಸೇರಿಕೊಂಡು ಜಗಳ ಆಡಿದ್ರೆ ಸಾಕಂತೀವಿ. ಆದ್ರೆ ಪರಮಾತ್ಮ ಹಾಗಲ್ಲ, ಇಬ್ಬರನ್ನ ನಾವು ಒಂದು ಮಾಡಬೇಕು ಅಂತಂದು ಸಂಧಾನಕ್ಕೆ ಬಹಳಷ್ಟು ಸಮೀಕರಿಸಿ ದುರ್ಯೋಧನೆಗೆ ಹೇಳ್ತಾ ಇದ್ದಾನೆ. ಬಗ್ಗೂಡಿ ಬರಹದಲ್ಲಿ ಬಹಳ ಸಂತೋಷ ಇದೆ. ಇನ್ನೊಂದು ಮಾತು ಹೇಳ್ತಾನೆ, ಈ ನಶ್ವರ ಜೀವನದಲ್ಲಿ ಇವರು ಪುರುಷಾರ್ಥಗಳನ್ನ ನೀವು ಸಂಪಾದನೆ ಮಾಡ್ಕೋಬೇಕಪ್ಪ ಅಂತ ಹೇಳ್ತಾರೆ. ನೋಡಿ, ಈ ಪುರುಷಾರ್ಥಗಳು ಅಂತಂದ್ರೆ ಅದ್ಭುತವಾದ ಶಬ್ದವನ್ನ ನಮ್ಮ ಕುಮಾರವ್ಯಾಸರು ಉಪಯೋಗಿಸಿದ್ದಾರೆ. ನಮ್ಮ ಹಿಂದೂ ಧರ್ಮದಲ್ಲಿ ಈ ಒಂದು ಪುರುಷಾರ್ಥ ಅಂತಕ್ಕಂಥ ಪದಕ್ಕೆ ಬಹಳ ಮಹತ್ವರವಾದಂತಹ ಒಂದು ಪರಿಕಲ್ಪನೆ ಇದೆ. ಪುರುಷಾರ್ಥಗಳು ಅಂತಂದ್ರೆ ನಮ್ಮ 4 ಸರಿಯಾದ ಗುರಿಯನ್ನು ನಾವು ಜೀವನದಲ್ಲಿ ದಾಟಬೇಕು. ನಿಮ್ಗೆ ಗೊತ್ತಿದೆ, ಧರ್ಮ, ಅರ್ಥ, ಕಾಮ, ಮೋಕ್ಷ. ನಮಗೆ ಧರ್ಮ ಏನ್ ಹೇಳ್ತದೆ ಅಂತಂದ್ರೆ ನೈತಿಕ ಮೌಲ್ಯಗಳನ್ನ ನೀನು ಪಾಲನೆ ಮಾಡಬೇಕು, ಎತ್ತಿ ಹಿಡಿಯಬೇಕು. ಕರ್ತವ್ಯವನ್ನ ನೀನು ಪಾಲನೆ ಮಾಡಬೇಕು. ಕಾನೂನು ರೀತಿಯಲ್ಲಿ ನಮಗೆ ಏನು ಸಿಗಬೇಕು ಅಷ್ಟನ್ನು ಮಾತ್ರ ತೆಗೆದುಕೊಳ್ಳಬೇಕು ಅಂತಕ್ಕಂಥದ್ದನ್ನ ಧರ್ಮ ಹೇಳ್ತದೆ. ಅರ್ಥ ಏನ್ ಹೇಳ್ತದೆ ಅಂತಂದ್ರೆ, ಅರ್ಥ ಅಂತಂದ್ರೆ ಹಣ. ಇದನ್ನ ನಾವು ಹೇಗೆ ಉಪಯೋಗಿಸಿಕೊಳ್ಳಬೇಕು ಅನ್ನೋದನ್ನ ಅರ್ಥ ಹೇಳ್ತದೆ. ನೋಡಿ, ಅರ್ಥ ಸಂಗ್ರಹ ಮಾಡೋದ್ರಲ್ಲಿಯೂ ಸಹ ನಾವು ಧರ್ಮವನ್ನ ನಾವು ಮೀರಬಾರದು. ನಾವು ಹೌದಾ, ಅರ್ಥವನ್ನ ಉಪಯೋಗಿಸುವುದರಲ್ಲಿಯೂ ಸಹ ನಾವು ಹೇಗೆ ಬೇಕಾದ್ರೂ ಅರ್ಥ ಉಪಯೋಗಿಸಿದ್ರೆ ಏನಾಗ್ತದೆ ಅಂತ ನಿಮ್ಗೆ ಚೆನ್ನಾಗಿ ಗೊತ್ತಿದೆ. ಅದಕ್ಕೆ ಹಣವನ್ನ ನಾವು ನೀರು ನುಡಿದಂಗೆ ನುಡಿಬೇಕು, ಅದನ್ನು ನಾವು ತೀರ್ಥದಂಗೆ ಉಪಯೋಗಿಸಿದ್ರೆ ಮಾತ್ರ ಆ ಅರ್ಥಕ್ಕೆ ಒಂದು ಬೆಲೆ ಇರ್ತದೆ ಅಂತ ಹೇಳ್ತಾನೆ. ಹೀಗೆ ಅರ್ಥವನ್ನು ಹೇಗೆ ಉಪಯೋಗಿಸಿಕೊಳ್ಳಬೇಕು, ಹಣವನ್ನು ಹೇಗೆ ಉಪಯೋಗಿಸಿಕೊಳ್ಳಬೇಕು ಅನ್ನೋದನ್ನ ಅರ್ಥ ಹೇಳ್ತದೆ. ಕಾಮ, ಕಾಮ ಇದು ಎಲ್ಲ ಗೊತ್ತಿದೆ, ಬಯಕೆ, ಮನಸ್ಸಿನ ಆನಂದ, ಸಂತೋಷ, ಸೊ ಇವೆಲ್ಲ ಇರ್ತದೆ ಈ ಕಾಮದಲ್ಲಿ. ಆದರೆ ಇದರ ನಿಯಮವನ್ನು ನಾವು ಉಲ್ಲಂಘನೆ ಮಾಡಬಾರದು. ಎಲ್ಲರಿಗೂ ಆಸೆ ಬಯಕೆ ಎಲ್ಲರಿಗೂ ಇರ್ತದೆ, ಆದರೆ ಅದರ ನಿಯಮವನ್ನು ನಾವು ಉಲ್ಲಂಘನೆ ಮಾಡಬಾರದು ಅಂತಕ್ಕಂಥದ್ದನ್ನ ಕಾಮ ಹೇಳಿದ್ರೆ. ಮೋಕ್ಷ ಇದು ನಮ್ಮ ಮಾನವ ಜೀವನದ ಕೊನೆಯ ಹಂತ ಇದೆ. ನಮಗೆ ವಯಸ್ಸಾಯ್ತಪ್ಪ ಅಂತಂದ್ರೆ ನಾವು ಎಲ್ಲವನ್ನ ನಾವು ಬಿಟ್ಕೊಡ್ಬೇಕು, ಹಿಂದಕ್ಕೆ ಸರಿಬೇಕು, ಮುಂದೆ ಬರೋರಿಗೆ ನಾವು ಅದನ್ನು ಬಿಟ್ಕೊಡ್ಬೇಕು ಅನ್ನೋದನ್ನ ಮೋಕ್ಷ ಹೇಳಿದ್ರೆ. ನಿಮಗೆ ಗೊತ್ತಿದೆ, ನಾವು ಯಾವಾಗ ಸಂಕಲ್ಪ ಮಾಡಬೇಕಾದ್ರೆ ಹೇಳ್ತೀವಿ, ಮಮ ಪಾರ್ಥ ದುರಿತ ಕ್ಷಯ ದ್ವಾರ ಪರಮೇಶ್ವರ ಸಿದ್ಧಾರ್ಥಂ ಧರ್ಮ ಅರ್ಥ ಕಾಮ ಮೋಕ್ಷ ಚತುರ್ಭುಜ ಫಲಪುರುಷಾರ್ಥ ಸಿದ್ಧಾರ್ಥಂ. ಈ ಪುರುಷಾರ್ಥಗಳು ನಮಗೆ ಸಿದ್ಧಸಿರಿ ಅಂತ ನಾವು ಸಂಕಲ್ಪದಲ್ಲಿ ಹೇಳ್ತೀವಿ. ಹೀಗೆ ನೀನು ಪುರುಷಾರ್ಥಗಳನ್ನ ನೀನು ಬೆಳೆಸ್ಕೊಳ್ಬೇಕಪ್ಪ ದುರ್ಯೋಧನ. ಈಗ ನೀನು ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಅರ್ಧ ರಾಜ್ಯವನ್ನು ನೀನು ಪಾಂಡವರಿಗೆ ನೀನು ಕೊಟ್ಟು ಬಿಡು. ನೀನು ಏನು ಅಪರಾಧಗಳನ್ನು ಮಾಡಿದೆಯಲ್ಲ ಅದನ್ನೆಲ್ಲವನ್ನು ಮರೆತು ನೀನು ಪಾಂಡವರಿಗೆ ಅರ್ಧ ರಾಜ್ಯವನ್ನು ಕೊಡು ಅಂತ ಹೇಳ್ತಾ ಮುಂದಿನ ಕಾಲದಲ್ಲಿ ಏನ್ ಹೇಳ್ತಾರೆ ಅಂತ ಕೃಷ್ಣ ಹೇಳ್ತಾ ಇದ್ದಾನೆ, ದುರ್ಯೋಧನ ನೀನು ಎಷ್ಟು ಅಪರಾಧಗಳನ್ನು ನೀನು ಮಾಡಿದೆ. ನಿನ್ನ ಅಪರಾಧದ ಒಂದು ದೀರ್ಘ ಪಟ್ಟಿನೇ ಇದೆ. ಅರಮನೆಯಲ್ಲಿ ಪಾಂಡವರನ್ನ ನೀನು ಸಾಯಿಸಲಿಕ್ಕೆ ಪ್ರಯತ್ನ ಮಾಡಿದೆ, ಬಹಳ ಅಪರಾಧಗಳನ್ನು ನೀನು ಮಾಡಿದೆ. ಇದನ್ನೆಲ್ಲವನ್ನ ಮರೆತು ಪಾಂಡವರು ನಿಮ್ಮೊಡನೆ ಕೂಡಿ ಬಾಳುವಂತಹ ಪರಿಸ್ಥಿತಿ ಅವರಿಗೆ ಇದೆ. ಬಹಳ ಗೋಳಾಯಿಕೊಂಡು ನೀನು ಪಾಂಡವರನ್ನ, ಆದರೂ ಕೂಡ ನಿನ್ನೊಡನೆ ಮೋಹದಲ್ಲಿ ಅವರು ಕೂಡಿ
ಬಾಳ್ತಕ್ಕಂತಹ ಪರಿಸ್ಥಿತಿ ಇದೆ. ನೋಡು, ಪಾಂಡವರು ಇಷ್ಟೆಲ್ಲ ನೀನು ಅಪರಾಧವನ್ನು ಮಾಡಿದ್ರು ಸಹ ಅವರು ಅದನ್ನೆಲ್ಲವನ್ನ ಮರೆತು ನಿನ್ನ ಜೊತೆ ಕೂಡಿ ಬಾಳ್ಬೇಕು ಅಂತಕ್ಕಂತಹ ಅವರು ಯೋಚನೆಯನ್ನ ಮಾಡ್ತಾ ಇದ್ದಾರೆ. ನೋಡಿ, ಕೃಷ್ಣ ಯಾವಾಗಲೂ ಪಾಂಡವರ ಪಕ್ಷನೇ ಅಲ್ಲ. ಅದಕ್ಕೆ ಹೇಳ್ತಾರೆ ಪಾಂಡವಾಹ ಮಮ ಜೀವಹ ಅಂತ ಹೇಳ್ತಾರೆ. ಯಾಕಂದ್ರೆ ಪಾಂಡವರಲ್ಲಿ ಒಂದು ಒಳ್ಳೆಯ ಗುಣ ಇದೆ, ಧೈರ್ಯ ಇದೆ, ಪರಾಕ್ರಮಗಳು ಹೌದು, ಒಳ್ಳೆಯ ನಡತೆ ಇದೆ, ಸಂಸ್ಕೃತಿ ಇದೆ, ಚಾರಿತ್ರವಂತರು, ಇವೆಲ್ಲ ಸದ್ಗುಣಗಳು ಇರೋದ್ರಿಂದ ಕೃಷ್ಣ ಯಾವಾಗಲೂ ಪಾಂಡವರ ಪಕ್ಷದಲ್ಲೇ ಇರ್ತಾನೆ. ಹಾಗೆ ನೋಡಪ್ಪ, ನೀನು ಏನು ಅಂತ ರಾಜ ಕೊಡಬೇಕು ಅದನ್ನು ಕೊಡು ಸುಯೋಧನ ಅಂತ ಕೃಷ್ಣ ಹೇಳಿದಾಗ ನೋಡಿ, ಆಗ ದುರ್ಯೋಧನ ಪ್ರತಿಕ್ರಿಯೆ ಏನು ಗೊತ್ತಾ? ಈಗ ಮೀಸೆ ಮೇಲೆ ಕೈ ಇಟ್ಕೊಂಡು ಎದ್ದಿರ್ಬೋದ, ಬೆರಳ ಮೀಸೆಗಳು ಇರುತ್ತಾ? ನೋಡಿ, ಕೃಷ್ಣನ ಸಾರಾಂಶ ಇಷ್ಟೇನೆ, ಅತಿಗೊಂದು ಮಿತಿ ಇರಬೇಕು, ಯಾವುದೂ ಕೂಡ ಅತಿಯಾಗಬಾರದು. ಗತಿ ಸರಿಯಿಲ್ಲದಿದ್ದರೆ ಅವನತಿ, ಅಧೋಗತಿ, ಕಡೆಗೆ ತಿಥಿ. ಶರಣಾಗತಿ ಇಲ್ಲದವನಿಗೆ ಭಗವಂತನ ಪಾದವೇ ಗತಿ, ಇದು ಶ್ರೀಕೃಷ್ಣ ಕೊಡುವ ನೀತಿ. ನೋಡಿ, ಒಬ್ಬ ಪುರುಷನ ಮುಖಕ್ಕೆ ಪ್ರಧಾನವಾದಂತಂದ್ರೆ ಮೀಸೆ ಅಲ್ವಾ? ಆ ಮೀಸೆಯಲ್ಲಿ ತಿರುತ್ತಾ ಸುಯೋಧನ ಬಂದಿದ್ದಾನೆ ಅಂತಂದ್ರೆ ಅವನು ಎಂತ ಗರ್ವದಿಂದ ಬಂದಿದ್ದಾನೆ ಅಂತ ಅರ್ಥ. ಏನೋ ಸ್ಕೆಚ್ ಆಗ್ತಾ ಇದ್ದಾನೆ ಅಂತ ಅರ್ಥ. ಸುಯೋಧನ ಹೇಳ್ತಾನೆ ಕೃಷ್ಣನಿಗೆ, ಕೃಷ್ಣ, ನೀನು ಹೇಳ್ತಕ್ಕಂಥ ಮಾತು ನನಗೆ ಸ್ವಲ್ಪ ರುಚಿಸ್ತಾ ಇಲ್ಲಪ್ಪ. ನೀನು ಅರ್ಥ ನೆಲ ಕೊಡುವಂತಿ, ನೀನು ಅವ್ರ ಜೊತೆ ಕೂಡಿ ಬಾಳುವಂತಿ, ನೀನು ಇದು ಯಾವುದು ನನಗೆ ಇಷ್ಟ ಆಗ್ತದೆ ಕೃಷ್ಣ. ನಿನ್ನ ಮಾತುಗಳು ನನ್ನ ಕರ್ಣಕ್ಕೆ ಶೂನ್ಯ ತಿಳಿದಂತೆ ತಿಳಿತಾ ಇದ್ದೇವೆ ಕೃಷ್ಣ. ಇದು ಯಾವುದು ನನಗೆ ಇಷ್ಟ ಇಲ್ಲ. ಪಾಂಡವರು ಹೇಗಾದ್ರೂ ಅವರು ಹೊರಗಿನವರೇ, ಅವರು ನನಗೆ ಬೇಕಾದಷ್ಟು ಜನ ಸ್ನೇಹಿತರಿದ್ದಾರೆ, ನನಗೆ ರಾಜ್ಯ ಇದೆ, ಎಲ್ಲವೂ ನನ್ನಲ್ಲಿ ಇದೆ ಅಂತ ಹೇಳಿ ದುರ್ಯೋಧನ ತನ್ನ ದುಷ್ಟ ಬುದ್ಧಿಯನ್ನು ತೋರಿಸ್ತಾ ಇದ್ದಾನೆ. ಕೃಷ್ಣ ಎಷ್ಟು ಹೇಳಿದ್ರು ಸಹ ಆ ಕೃಷ್ಣನಿಗೆ ಸವಾಲು ಹಾಕಿ ದುರ್ಯೋಧನ ಗರ್ವದಿಂದ ತನ್ನ ದುಷ್ಟ ಬುದ್ಧಿಯನ್ನು ಹೇಳ್ತಿದ್ದಾನೆ. ಮತ್ತೆ ಹೇಳ್ತಾ ಇದ್ದಾನೆ ಕೃಷ್ಣ, ಸಂಧಿಯನ್ನು ಮಾಡು ದುರ್ಯೋಧನ, ಮಾಡು ಸಂಧಿಯನ್ನು ಅಂತ ಹೇಳ್ತಾ ಇದ್ದಾನೆ ಕೃಷ್ಣ. ಮಾಡು ಸಂಧಿಯನ್ನು ಎನ್ನ ವಚನಕ್ಕೆ ಕೋಡದಿರೋ ಚಿತ್ತಗೊಡದಿರೋ ತ್ರಿಕೋನ ಹೋಗಿಸಲಿರೋ ನಾಡನಾಲಿಗೆ ಗೆಳೆಯರೆಂಬುದ ಮಾಡದಿರೋ ಪಾಂಡವ ಪಾಲರ ಕೂಡು ಬಾಳಿಗೆ ಪಥ್ಯ ಕೋಡದಿರು ನಮ್ಮ ವಚನಕ್ಕೆ ಸಂಧಿಯ ಮಾಡು ಎಂದರು ಅಸುರಿಪು ಸುಯೋಧನನಿಗೆ. ನೋಡು ದುರ್ಯೋಧನ, ನಾನು ಹೇಳೋದು ಇಷ್ಟೇ ನಿನಗೆ, ನೀನು ನನ್ನ ಮಾತಿಗೆ ನೀನು ಬೆಲೆ ಕೊಡಬೇಕಪ್ಪ. ನೀನು ನನ್ನ ವಚನಕ್ಕೆ ನೀನು ಬೆಲೆಯನ್ನು ಕೊಡಬೇಕಪ್ಪ ದುರ್ಯೋಧನ. ಯಾವುದಕ್ಕೂ ನೀನು ನನ್ನ ಮಾತನ್ನ ನೀನು ಮೀರಿ ಹೋಗಬೇಡ, ನನ್ನ ಮಾತನ್ನ ನೀನು ತಿರಸ್ಕಾರ ಮಾಡಬೇಡ ದುರ್ಯೋಧನ.
ಎಷ್ಟು ನಾವು ಬೇರೆಯವರ ಮಾತನ್ನ ನಂಬಬೇಡ. ನೋಡಿ ಕುಮಾರ ಹೇಳ್ತಾರೆ, ಹಿಸಣ ಹೊಗಸದಿರು ಅಂದ್ರೆ ಬೇರೆಯವರ ಚಾಡಿ ಮಾತಿಗೆ ನೀನು ಕಿವಿಯನ್ನ ಕೊಡಬೇಡ ಅನ್ನೋದು ಬಹಳಷ್ಟು ಹೇಳ್ತಾ ಇದ್ದಾನೆ. ನೋಡಿ, ಒಂದು ದೊಡ್ಡ ಆನೆಯನ್ನು ನಿಯಂತ್ರಿಸಲು ಒಂದು ಸಣ್ಣ ಅಂಕುಶ ಸಾಕು, ಒಂದು ಕತ್ತಲನ್ನು ಹೋಗಲಾಡಿಸಲು ಒಂದು ಸಣ್ಣ ದೀಪ ಸಾಕು, ಒಂದು ಪರ್ವತವನ್ನು ನಾಶ ಮಾಡಲು ಒಂದು ಸಿಡಿಲು ಸಾಕು ನಾಶ ಆಗುತ್ತದೆ. ಯಕಚ್ಚಿತ್ ಈ ಒಂದು ಹುಲು ಮಾನವನನ್ನು ನಾಶ ಮಾಡಲಿಕ್ಕೆ ಕೃಷ್ಣನಿಗೆ ಸಾಧ್ಯ ಇಲ್ಲ. ಆದರೆ ಕೃಷ್ಣ ತಾನು ಏನು ಮಾಡಬೇಕು, ಏನು ಸಾಧಿಸಿಕೊಂಡು ಹೋಗ್ಬೇಕಂತಾನೆ ಒಂದು ಸಂಧಾನದ ಸಭೆಗೆ ಅವನು ಬಂದಿದ್ದಾನೆ. ಆಗಲೇ ಹಸ್ತಿನಾವತಿಗೆ ಬರುವಾಗ ಧರ್ಮರಾಯ ಮತ್ತು ದ್ರೌಪದಿಗೆ ಹೇಳಿ ಬಂದಿರ್ತಾನೆ, ಕಾಳಗವನ್ನೇ ಬಲಿದು ತೆಗೆದು ರಿಪುಗಳ ಸೀಳಿಯನ್ನು ಹುಡುಗಿಸಿಯನು ನಿನ್ನ ಕಬರಿಯಲ್ಲಿ. ನಾನು ಸಂಧಾನವನ್ನು ಮಾಡಿ ಬರ್ತೇನೆ, ಇಲ್ಲ ಅಂತಂದ್ರೆ ನಾನು ಸಂಗ್ರಾಮವನ್ನೇ ನಾನು ಸಾರಿ ಬರ್ತೇನೆ. ಇದು ವಸುದೇವನ ಅಂಗಡಿಯ ಆಣೆ, ದೇವಕಿಯ ಮೇಲೆ ಆಣೆ ಅಂತ ಒಂದು ಕೃಷ್ಣ ಆ ಉಪಕ್ಲಾವನ ಬಲದಿಂದ ಹಸ್ತಿನಾವತಿಗೆ ಬರುವಾಗ ಯುಧಿಷ್ಠಿರ ಮತ್ತು ದ್ರೌಪದಿಗೆ ಹೇಳೇ ಬಂದಿರ್ತಾನೆ. ನೋಡಿ, ಕೃಷ್ಣ ಮುಂದೆ ಎಂಥ ಯೋಚನೆ ಮಾಡ್ತಾನೆ ಅಂತಂದ್ರೆ ಬಹಳ ಚಾಣಾಕ್ಷತನವನ್ನು ಉಪಯೋಗಿಸ್ತಾನೆ. ನೋಡು ದುರ್ಯೋಧನ, ನೀನು ರಾಜ್ಯ ಕೊಡಬೇಡ, ಆಸ್ತಿ ಕೊಡಬೇಡ, ನೀನು 5 ಊರು ಕೊಟ್ಬಿಡಪ್ಪ ಸಾಕು. ನೀನು 5 ಊರುಗಳಲ್ಲಿ ನೀನು ಪಾಂಡವರು ಕೊಟ್ಬಿಡು ಸಾಕು. ನೀನು ಅವು ಯಾವ 5 ಊರುಗಳು ಅಂತಂದ್ರೆ ಸ್ಥಳವನ್ನು ಕೋಶಸ್ಥಳ ಪೊಳನಿಯ ಬಂತಿಯನು ಕುಳವನ್ನು ಕೊಡಿಸಿ ಕಲೆ ಸಿರಿಕರಣದಲ್ಲಿ ಮಾರಣವದ ಕೊಡು ನಿನಗೆ ಮನ ಬಂದುದೊಂದನು ನಡೆಸಿ ಕೊಡುವೆನು ಪಾಂಡವರನ್ನು ಅವಗಡೆಯ ತನಬೇಡ ಅವಗಡೆಯ ತನಬೇಡ ಇನ್ನು ಅವಗಡೆಯ ತನಬೇಡ ಇನ್ನು ಕೇಳು ಎಂದು ಅಸುರರಿಪು ನುಡಿದ ಕೃಷ್ಣ ಹೇಳ್ತಾ ಇದ್ದಾನೆ, ನೋಡಪ್ಪ, ಅರ್ಧ ರಾಜ್ಯವನ್ನು ನಿನಗೆ ಕೊಡ್ಲಿಕ್ಕೆ ಆಗ್ತಾ ಇಲ್ಲ, ನನ್ನ ಮಾತು ನಿನಗೆ ರುಚಿಸ್ತಾ ಇಲ್ಲ, ನೀನು ಯಾವುದಕ್ಕೂ ನೀನು చెప్ತಾ ಇಲ್ಲ. ನೀನು ಕಡೆಗೆ ನಾನು ಒಂದು ಮಾತು ಹೇಳ್ತೀನಿ ಕೃಷ್ಣ, ದುರ್ಯೋಧನ, ಅದನ್ನೇ ನೀನು ನಡೆಸ್ಕೊಟ್ಬಿಡಿ. ನೀನು 5 ಊರುಗಳ ನೀನು ಕೊಟ್ಟಪ್ಪ ಸಾಕು ಪಾಂಡವರಿಗೆ. ಅವು 5 ಊರುಗಳು ಯಾವಂತಂದ್ರೆ ವೃಕಸ್ಥಳ, ಕುಶಸ್ಥಳ, ಆವಂತಿ, ವಾರಣಾವತಿ. ಇನ್ನೊಂದು ಹೀಗೆ ಬೇಕಾದಂತ ಒಂದು ಸ್ಥಳವನ್ನು ಕೊಟ್ಬಿಡು ಅಂತ ಕೃಷ್ಣ ಹೇಳ್ತಾರೆ. ನೋಡಿ, ಇವೆಲ್ಲ ಸಂಸ್ಕೃತ ಶಬ್ದಗಳು ಇವೆಲ್ಲ. ಈ ವೃಕಸ್ಥಳ ಏನಿದೆ ಅಂತಂದ್ರೆ ಹರಿಯಾಣದ ಗೋರೆಗಾಂವ್ನಲ್ಲಿ ಇದೆ, ಗೋರೆಗಂಟೆ ಅಂತ ಕರಿತೀವಿ ನಾವು. ಅಲ್ಲಿ ಕುಶಸ್ಥಳ ಇದೆ, ವೃಕಸ್ಥಳ ಇದೆ. ಈ ಕುಶಸ್ಥಳ ಏನಿದೆ ಅಂತಂದ್ರೆ ಈ ಗುಜರಾತ್ನ ಸಮುದ್ರದಲ್ಲಿ ಈಗ ಮುಳುಗೋಗಿದೆ, ಅದು ದ್ವಾರಕ, ಕೃಷ್ಣ ಇರ್ತಕ್ಕಂಥ ನಾಡು ಅದು ಕುಶಸ್ಥಳ. ಅದು 3ನೇದು ಆವಂತಿ, ಇದು ಮಧ್ಯಪ್ರದೇಶದ ನರ್ಮದಾ ನದಿ ತೀರದಲ್ಲಿರ್ತಕ್ಕಂಥದ್ದು. ಇದು ಉಜ್ಜಯಿನಿ ಸ್ಥಳ, ಉಜ್ಜಯಿನಿ ಅಂತಲೂ ಕರೀತಾರೆ. 4ನೇದು ವಾರಣಾವತಿ, ಇದು ಪೃಥ್ವಿರಾಜ ಆಳಿರ್ತಕ್ಕಂಥ ಸ್ಥಳ ಇದೆ. ಈ 4 ಸ್ಥಳ ಇವೆಲ್ಲ ಸಂಸ್ಕೃತದ ಶಬ್ದಗಳು. ಇವು ಈಗಿನ ಊರುಗಳ ಹೆಸರು ಇವು. ಈ 4 ಊರುಗಳನ್ನು ನೀನು ಪಾಂಡವರಿಗೆ ಕೊಟ್ಬಿಡಪ್ಪ. ಇನ್ನೂ ಒಂದು ನಿನಗೆ ಯಾವ್ದು ಬೇಕೋ ಅದು ಇಚ್ಛೆ ಇತ್ತು ಒಂದು ಊರನ್ನು ಕೊಡು. ಬೇಗ ನೀನು ಸಿರಿಕರಣೀಕರು ಅಂತಂದ್ರೆ ಅಗ್ರಿಮೆಂಟ್ ಮಾಡ್ತಾರಲ್ಲ, ಅವ್ರನ್ನ ಕರೆಸಿ ಅಗ್ರಿಮೆಂಟ್ ಮಾಡಿಬಿಟ್ಟು ನೀನು ಪಾಂಡವರಿಗೆ ಈ 5 ಸ್ಥಳಗಳನ್ನು ಕೊಟ್ಬಿಡಪ್ಪ ಸಾಕು ಅಂತ ಹೇಳಿದಾಗ ಅದರಲ್ಲಿ ದುರ್ಯೋಧನನ ಪ್ರತಿಕ್ರಿಯೆ ಏನು?
ಮುಂಡಿಗೆಗಳು ಅವು. ನೋಡಿ, ಮನುಷ್ಯನ ದೇಹಕ್ಕೆ ತಲೆ ಮುಂಡಿಗೆ ಎಷ್ಟು ಶ್ರೇಷ್ಠನೋ ಹಾಗೆ ಹಸ್ತಿನಾವತಿಗೆ ಅವು ತಲೆ ಮುಂಡಿಗೆಗಳವು. ನಿನಗೆ ಆ 4 ರಾಜ್ಯಗಳನ್ನು ಕೊಡೋದು ಒಂದೇ, ಅರ್ಧ ರಾಜ್ಯನೂ ಕೊಡೋದು ಒಂದೇ. ಹೌದಾ? ಯಾಕಂದ್ರೆ ಒಂದು ಆಮದು, ರಫ್ತು, ನಾಗರಿಕತೆ, ಸಂಸ್ಕೃತಿ ಇವೆಲ್ಲವೂ ಇರ್ತಕ್ಕಂತಹ ನಾಡುಗಳವು, 4 ಊರುಗಳವು. ಅವನ್ನ ನೀವು ಕೇಳ್ತಾ ಇದ್ದೀರಪ್ಪ ಅಂತ ಹೇಳಿದಾಗ ಇದು ಸಾಧ್ಯ ಇಲ್ಲ ಕೃಷ್ಣ, ಇದು ಪಡ್ಲಿಕ್ಕೆ ನಾನು ಸಾಧ್ಯ ಇಲ್ಲ ಅಂತ ಹೇಳಿದಾಗ ಮುಂದೆ ಏನ್ ಹೇಳ್ತಾರೆ ಅಂತ ನಾವು ನೋಡೋಣ. ನೆಲದೊಳಗವನೇ ಮುದಿ